ಲಕ್ಷ ಎಕರೆ ಇದೆ. ಅದನ್ನ ಬಡವರಿಗೆ 12 ಲಕ್ಷ ಎಲ್ಲ 34 ಲಕ್ಷ ಇರೋದು. 12 ಲಕ್ಷ ಇಲ್ಲ, ವಫ್ ಆಸ್ತಿ ಇರೋದು 34,000 ಎಕರೆ ಇರೋದು. ವಫ್ ಕೊಟ್ಟಿರೋದು ಯಾರು ದಾನಿಗಳು ಕೊಟ್ಟಿರೋದು. ಯಾರ್ದು ಯತ್ನಾಳ್ ಅವ್ರ ಅಪ್ಪನ ಆಸ್ತಿ ಅಲ್ಲ, ಅದು ನನ್ನ ಆಸ್ತಿ ಇಲ್ಲ, ಎತ್ತಿ ಬಡವರು ಕೊಡೋಕ್ಕೆ. ಅದು ಈಗ ನಮ್ಮ ಅಪ್ಪನ ಆಸ್ತಿ ಇದ್ದರೆ ನಾನು ಯಾರಿಗಾನ ಕೊಡ್ಕೊಬೋದು, ಯತ್ನಾಳ್ ಅವ್ರ ಅಪ್ಪನ ಆಸ್ತಿ ಇದ್ದರೆ ಅವ್ರು ಯಾರಿಗಾನ ಕೊಡ್ಬೋದು. ಇದು ಯಾರೋ ದಾನಿಗಳು ಇದು ವಫ್ ಮಾಡಿ ಮುಸಲ್ಮಾನ್ ಸಮಾಜಿಗೆ ಒಳ್ಳೆಯದಾಗಲಿ ಅಂತ ದಾನ ಮಾಡಿರೋದು. ಆ ದಾನ ಮಾಡಿರೋ ಹಿನ್ನೆಲೆಯಲ್ಲಿ ಅವ್ರ ಒಂದು ಉದ್ದೇಶ ಇರ್ತದೆ. ಅವ್ರು ಯಾವುದೋ ಹಿನ್ನೆಲೆಯಲ್ಲಿ ದಾನ ಮಾಡುವಾಗೂ ಪರ್ಟಿಕ್ಯುಲರ್ಲಿ ಇಂಥನ್ನೇ ಯೂಸ್ ಮಾಡಬೇಕಂತ. ಎಜುಕೇಷನ್ ಪರ್ಪಸ್ ಯೂಸ್ ಮಾಡಬೇಕು, ಖಬ್ರಸ್ತಾನ್ ಯೂಸ್ ಮಾಡಬೇಕು, ಈದ್ಗಾ ಯೂಸ್ ಮಾಡಬೇಕು, ಇಲ್ಲ ಮಸೀದಿ ಕಟ್ಟಬೇಕು, ಜನಗಳಿಗೆ ಒಳ್ಳೇದಾಗದಂತಲೇ ದಾನ ಮಾಡೋದು. ಸುಮ್ಮನೆ ಯಾರೂ ಕೊಡೋಲ್ಲ. ಏನಕ್ಕಂದ್ರೆ ಅವ್ರ ರಿಲೇಷನ್ನು ಇರ್ತಾರೆ. ಅದು ಬಿಟ್ಟು ಏನಕ್ಕೆ ಇದು ಮಾಡ್ತಾರೆ. ಈಗ ಅವ್ರ ಆಸ್ತಿನೋ ನನ್ನ ಆಸ್ತಿ ಇದ್ದಿದ್ರೆ, ನಮ್ಮ ಅಪ್ಪನ ಆಸ್ತಿ ಇದ್ದಿದ್ರೆ ನಾವು ಯಾರಿಗಾನ ಹಂಚ್ಬೋದು. ಯಾರ ಅಪ್ಪನ ಆಸ್ತಿ ಇಲ್ಲಲ್ಲ, ಇದು ವಫ್ ಆಸ್ತಿ. ಇದು ಲಕ್ಷ ಎಕರೆ ಇದೆ. ಅದನ್ನ ಬಡವರಿಗೆ 12 ಲಕ್ಷ ಎಲ್ಲ 34 ಲಕ್ಷ ಇರೋದು. 12 ಲಕ್ಷ ಇಲ್ಲ, ವಫ್ ಆಸ್ತಿ ಇರೋದು 34,000 ಎಕರೆ ಇರೋದು. ವಫ್ ಕೊಟ್ಟಿರೋದು ಯಾರೋ ದಾನಿಗಳು ಕೊಟ್ಟಿರೋದು. ಯಾರ್ದು ಯತ್ನಾಳ್ ಅವ್ರ ಅಪ್ಪನ ಆಸ್ತಿ ಅಲ್ಲ, ಅದು ನನ್ನ ಆಸ್ತಿ ಇಲ್ಲ, ಎತ್ತಿ ಬಡವರು ಕೊಡೋಕ್ಕೆ. ಅದು ಈಗ ನಮ್ಮ ಅಪ್ಪನ ಆಸ್ತಿ ಇದ್ದರೆ ನಾನು ಯಾರಿಗಾನ ಕೊಡ್ಕೊಬೋದು, ಯತ್ನಾಳ್ ಅವ್ರ ಅಪ್ಪನ ಆಸ್ತಿ ಇದ್ದರೆ ಅವ್ರು ಯಾರಿಗಾನ ಕೊಡ್ಬೋದು. ಇದು ಯಾರೋ ದಾನಿಗಳು ಇದು ವಫ್ ಮಾಡಿ ಮುಸಲ್ಮಾನ್ ಸಮಾಜಿಗೆ ಒಳ್ಳೆಯದಾಗಲಿ ಅಂತ ದಾನ ಮಾಡಿರೋದು. ಆ ದಾನ ಮಾಡಿರೋ ಹಿನ್ನೆಲೆಯಲ್ಲಿ ಅವ್ರ ಒಂದು ಉದ್ದೇಶ ಇರ್ತದೆ. ಅವ್ರು ಯಾವುದೋ ಹಿನ್ನೆಲೆಯಲ್ಲಿ ದಾನ ಮಾಡುವಾಗೂ ಪರ್ಟಿಕ್ಯುಲರ್ಲಿ ಇಂಥನ್ನೇ ಯೂಸ್ ಮಾಡಬೇಕಂತ. ಎಜುಕೇಷನ್ ಪರ್ಪಸ್ ಯೂಸ್ ಮಾಡಬೇಕು, ಖಬ್ರಸ್ತಾನ್ ಯೂಸ್ ಮಾಡಬೇಕು, ಈದ್ಗಾ ಯೂಸ್ ಮಾಡಬೇಕು, ಇಲ್ಲ ಮಸೀದಿ ಕಟ್ಟಬೇಕು, ಜನಗಳಿಗೆ ಒಳ್ಳೇದಾಗದಂತಲೇ ದಾನ ಮಾಡೋದು. ಸುಮ್ಮನೆ ಯಾರೂ ಕೊಡೋಲ್ಲ. ಏನಕ್ಕಂದ್ರೆ ಅವ್ರ ರಿಲೇಷನ್ನು ಇರ್ತಾರೆ. ಅದು ಬಿಟ್ಟು ಏನಕ್ಕೆ ಇದು ಮಾಡ್ತಾರೆ. ಈಗ ಅವ್ರ ಆಸ್ತಿನೋ ನನ್ನ ಆಸ್ತಿ ಇದ್ದಿದ್ರೆ, ನಮ್ಮ ಅಪ್ಪನ ಆಸ್ತಿ ಇದ್ದಿದ್ರೆ ನಾವು ಯಾರಿಗಾನ ಹಂಚ್ಬೋದು. ಯಾರ ಅಪ್ಪನ ಆಸ್ತಿ ಇಲ್ಲಲ್ಲ, ಇದು ವಫ್ ಆಸ್ತಿ. ಇದು